ಸರ್ ಈಗ ಮತದಾನ ಮಾಡಿದರೆ ಕೇತಗಾನಹಳ್ಳಿಯಲ್ಲಿ ಇಲ್ಲಿ ನನ್ನ ಮತದಾನ ಇರತಕ್ಕಂಥದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಿಂದೆ ನನಗಿದ್ದಂಥ ಬಿಡದಿ ಹೋಬಳಿ ಇತ್ತು ರಾಮನಗರಕ್ಕೆ. ಮಾಗಡಿಗೆ ಡಿನೋಟಿಫಿಕೇಶನ್ ಆದಮೇಲೆ ಈ ಒಂದು ಮತಗಟ್ಟೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಿದೆ, ಕೇತಿಗಾನಹಳ್ಳಿ ಗ್ರಾಮದಲ್ಲಿ ನಾನು, ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಇರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲೂ ಅತ್ಯುತ್ತಮವಾದ ರೀತಿಯಲ್ಲಿ ಬಿರುಸಿನ ಮತದಾನಗಳು ನಡೀತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಮತದಾನ ನಡೀತಾ ಇದೆ. ಆದರೆ ಒಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು. ನಿನ್ನೆ ದಿನವೂ ಸಹ ರಾತ್ರಿ ವಿಶೇಷವಾಗಿ ಕನಕಪುರದಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಂದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ವಾತಾವರಣ ಕೆಲವು ನಮ್ಮ ನಾಯಕರಿಂದಲೇ ಏನೋ ಒಂದು ಕ್ಷೇತ್ರದಲ್ಲಿ ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು, ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನವರಿಂದ ಮತ್ತೆ ಪುನಃ ಹಳೆ ಚಾಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು 4,000 5,000 ನೀವು ಬೆಳಗ್ಗೆ ಹೋಗಿ ತಗೋಬೋದು ವೋಟ್ ಹಾಕ್ಬಿಟ್ಟು ಅಂತ ಹೇಳಿ ಈ ಕಾರ್ಡ್ಗಳನ್ನು ನೀನು ಕೊಡ್ತಾಯಿದ್ರು. ಹಿಂದೆ ಎಲ್ಲ ಕುಕ್ಕರು ಕೊಟ್ಟಾಗಿದೆ. ಈ ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 1 ಲಕ್ಷ ಇಲ್ಲಿ ಇದು ಗ್ಯಾರಂಟಿ ಕಾರ್ಡಿಗೆ 1 ಲಕ್ಷ ಕೊಡೋದು, 1 ಲಕ್ಷ ಇವೆಲ್ಲ. ಅದರ ಜೊತೆಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಿರ್ತಕ್ಕಂಥ ಶಾಸಕರಿದ್ದಾರಲ್ಲ ಅವ್ರ ಫೋಟೋಗಳು ಹಾಕಿ 10,000 ರೂಪಾಯಿದು ನೋಡಿ, ಇದು 10,000 ರೂಪಾಯಿದು ಕೂಪನ್. ಇದು ಇಲ್ಲಿ ಹೀಗೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಇಲ್ಲಿ ಇಲ್ಲ ಇದೆ, ಆ ಲಾಸ್ಟ್ ಟೈಮು ಒಂದು QR ಕೋಡ್ ನಂಬರ್ ಕೊಟ್ಟು ಲಾಸ್ಟ್ ಟೈಮ್ ಏನು ಮತ ಪಡೆದ್ರು ಅದೇ ಚಾಳಿ ಮತ್ತೆ ಶುರು ಮಾಡಿದ್ದಾರೆ. ನಾನು ನಮ್ಮ ಚುನಾವಣಾ ಆಯೋಗ ಕೇಳ್ತೀನಿ, ಈ ರೀತಿಯ ಚುನಾವಣೆ ನೀವು ನಡೆಸೋದ್ರ ಬದಲು ನೇರವಾಗಿ ದುಡ್ಡು ಕೊಡ್ತಕ್ಕಂಥ ಸಿಸ್ಟಮೇ ತಂದುಬಿಡಿ. ಆಯಾ ಶಕ್ತಿಯಾನುಸಾರ ದುಡ್ಡು ಕೊಟ್ಟು ಮತ ಪಡೆಯತಕ್ಕಂಥ ಸಿಸ್ಟಮ್ನ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಇದೊಂದು ಚುನಾವಣೆ ಅಂತ ಕರಿತೀರಾ? ಇದೊಂದು ಚುನಾವಣೆ ಅಂತ ಯಾರೆಲ್ಲಾದ್ರೂ ಕರೀಲಿಕ್ಕೆ ಸಾಧ್ಯವಾ? ಈ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಅಂತಕ್ಕಂಥದ್ದು ಏನು ಹೇಳ್ತೀರಿ, ಇದನ್ನು ಹಬ್ಬ ಅಂತ ಕರಿತೀರಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಇದು ಈ ರೀತಿಯ ಚುನಾವಣೆಯಲ್ಲಿ ಮತ ಪಡೆಯತಕ್ಕಂಥದ್ದು ಏನಿದೆ, ಮಹಾನುಭಾವರುಗಳು ಏನು ಬುದ್ಧಿ ಹೇಳಿದ್ದೇ ಹೇಳಿದ್ದು. ಈ ಮಹಾನುಭಾವ ಇಲ್ಲಿ ಇದಾರಲ್ಲ, ಏನು ದೇಶದ ಬಗ್ಗೆ ಚರ್ಚೆ ಮಾಡ್ಯಾರೆ ಇಬ್ಬರೂ ಮಹಾನುಭಾವರು. ಇದು ನಿರಂತರವಾಗಿ ನಡೆದಿದೆ. ನಿನ್ನೆ ಸೋರೆಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರುಗಳು ಗಲಾಟೆ ಮಾಡಿ 500 ಅಂದರು, 505 ರೂಪಾಯಿ ಅಂತೆ. ಇದನ್ನು ಗೊತ್ತಿಲ್ಲ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತು ಈ ಕಾರ್ಡ್ಗಳು ಇದನ್ನು ಹಂಚ್ತಕ್ಕಂಥದ್ದು ರಾತ್ರಿಯೆಲ್ಲ ಮಾಡಿದ್ದಾರೆ. ಇದು ನಡೀತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ. ನಮ್ಮ DC ಗಳಿಗೆ ಹೇಳಿದ್ರು, DC SP ಗಳಿಗೆ ಯಾರು ಏನೂ ಕ್ರಮ ತಗೊಳ್ಳಾಗಿಲ್ಲ. ಮುಕ್ತವಂತ ಚುನಾವಣೆಯೇ ನಡೀತಾ ಇಲ್ಲ. ಇವತ್ತು ಸೋಲಿನ ಭೀತಿಯಿಂದ ಏನು ಇಂಥ ಕುತಂತ್ರದ ರಾಜಕಾರಣ ಮಾಡಿ ಇವತ್ತು ಚುನಾವಣೆಯ ಅಕ್ರಮಗಳು ಮುಖಾಂತರ ಇವರೇನು ಗೆಲ್ತೀವಿ ಅಂತ ಹೊರಟಿದ್ದಾರೆ. ಇಂಥ ಅಕ್ರಮಗಳು ಮಾಡಿದ್ರು ಈ ಬಾರಿ ಬಹುಶಃ ನಾನು ಜನತೆಗೂ ಮನವಿ ಮಾಡ್ತೇನೆ, ಈಗ ಮುಂದಕ್ಕೆ ಈಗ ಮಧ್ಯಾಹ್ನದ ಸಾಯಂಕಾಲದವರೆಗೆ ಮತ ಮಾಡ್ತೀರಿ, ಮತದಾನ ಇಂಥದಕ್ಕೆ ಬಲಿಯಾಗದೆ ಇವತ್ತು ನ್ಯಾಯಯುತವಂತ ಮತದಾನ ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ನಾಡಿಗೆ ಜನತೆಯ ಒಂದು ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದು ಮನವಿ ಮಾಡ್ತೇನೆ. ಇವತ್ತು ಚುನಾವಣಾ ಆಯೋಗಕ್ಕೆ ಇವತ್ತು ಸುಮ್ಮನೆ ನೀವು ಬಾಗಿಲಾಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಚುನಾವಣಾ ಆಯುಕ್ತರು ಸಂಪೂರ್ಣವಾಗಿ ಇವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾರು ಬೇಕಾದ್ರೂ ಈ ಕಾರ್ಡ್ಗಳು ಕೊಡೋದ್ರ ಬದಲು ಗಿಫ್ಟ್ ಕೂಪನ್ಗಳು
ದುಡ್ಡೇ ಕೊಟ್ಬಿಡಿ ಅವತ್ತಿನ ದಿನನೇ ಅಂತೇಳಿ ಮಾಡ್ಕೊಂಡು ಬದಲಾವಣೆ ಮಾಡಿದ್ರೆ ಏನು ಇದೊಂದು ಅಟ್ಟೆ ಗೌರವಧನ ಉಳಿಯುತ್ತದೆ ನಿಮಗೆ. ಏನು ಹೋದ ಅಸೆಂಬ್ಲಿ ಚುನಾವಣೆ ಮತ್ತೆ ಇಂಥದಕ್ಕೆ ಪರ್ಮಿಷನ್ ಕೊಟ್ರೆ ಚುನಾವಣೆ ಅಂತ ಕರೀತೀರಾ? ಯಾವನಿಗೆ ಪರ್ಮಿಷನ್ ಕೊಡ್ತಾರೆ? ಸೈನ್ಗಳು ಹಾಕಿ ಇದು ನಿತ್ತರ ಕೊಡೋದು ಇದು ಬೇರೆ. ಇನ್ನೊಂದು ದೊಡ್ಡ ಕಾರ್ಡ್ಗಳು ಮಾಡವ್ರೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆದು ಒಂದು ಫೋಟೋ ಹಾಕಿ ಅದೊಂದಿದೆ ದೊಡ್ಡ ಕಾರ್ಡ್ಗಳು, ರಶೀತಿ ಅದಕ್ಕೆ ಅದು ಕೊಟ್ಬಿಟ್ಟು ಅವ್ರ ಕೈ ಸೈನ್ ಹಾಕ್ಸ್ಕೊಂಡು ಒಂದು ಇದನ್ನು ಅವ್ರು ಕೊಡ್ತಾರೆ. ಈಗಲೇ ಕೂಪನ್ ಅದು ಚುನಾವಣೆ ಹಿಂದಿನ ದಿವಸ ಮಾತ್ರ ಮಾಡ್ತಾರೆ. ಇಲ್ಲ, ಅದು ಆಗಲೇ ನಿರಂತರವಾಗಿ ನಡೀತಾ ಇದೆ. ಅದು ಎಲ್ಲವನ್ನ ಕಂಪ್ಲೇಂಟು ಕೊಟ್ಟಾಯ್ತು. ನಾವೇನೋ ಮಾಡೋಕ್ಕಾಗಲ್ಲ ಅಂತಾರೆ. ಚುನಾವಣೆ ಮತ್ತೆ ಈ ಥರ ಆಮಿಷಗಳನ್ನು ಒಡ್ಡಿ ಚುನಾವಣೆ ನಡೆಸೋದಾದರೆ ನೀವು ದುಡ್ಡು ಕೊಡೋದೇ ಇದು ಒಳ್ಳೇದಲ್ವಾ? ಪಾಪ ಇದು ಸುಮ್ಮನೆ ಮತ್ತೆ ಎಷ್ಟು ಜನಕ್ಕೆ ದೊರಕುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ನೋಡಿ ಅದು ಕೊಟ್ಟರೆ ಈಗ ಜನಗಳೇ ಕೊಟ್ಟಿರೋದು ಇದು ಓಟ್ ಹಾಕೋರಲ್ಲ. ಪಾಪ ಇವ್ರು ದುಡ್ಡು ಹೋಗಲ್ಲ. ಅದ್ರ ಬದಲು ಅದು ದುಡ್ಡು ಎಲ್ಲ ನೇರವಾಗಿ ಕೊಟ್ಟುಬಿಡಿ. ಯಾವ ಚುನಾವಣೆ ನಡೆಸ್ತೀರಿ ನೀವು? ಚುನಾವಣೆ ಅಂತ ಕರಿತೀರ ಈ ಸಿಸ್ಟಮ್ನ? ಚುನಾವಣೆ ಯಾಕೆ ಆಗ್ತಾ ಇದೆ ಅಂತ ಯಾಕೆ ಆಗ್ತಿದೆ ಅಂತಂದರೆ ಇವತ್ತು ಅಕ್ರಮವಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಲ್ಲ. ಜನಗಳಲ್ಲಿ ಬಡತನ ಇದೆ ಒಂದು ಕಡೆ. ಏನೋ ಒಂದು 5,000 10,000 ಸಿಕ್ಕಿದ್ರೆ ಒಂದು ಅನುಕೂಲ ಒಂದು 2 ದಿವಸಕ್ಕಾಗುತ್ತೆ ಅಂತಕ್ಕಂಥದ್ದು ಇವತ್ತು ಆ ವಾತಾವರಣ ಇವರೇ ಕ್ರಿಯೇಟ್ ಮಾಡಿದ್ದಾರೆ. ಹಾಗಿದ್ರೆ ಇವ್ರು ಏನು ಹೇಳ್ತಾರಲ್ಲ ನಮ್ಮ ಗ್ಯಾರಂಟಿ ಕೂಪನ್ಗಳಿಗೆ ಬೆಚ್ಕೊಂಬಿಟ್ಟಿದ್ದಾರೆ ಅಂತೇಳಿ, ಅದಕ್ಕಿದು ಈಗಲೂ ಜ್ಞಾಪಕ ಮಾಡಕ್ಕೆ ಕೊಡ್ತಾ ಇದ್ದೀರಾ? ಏನೋ 1 ಲಕ್ಷದ ಬೇರೆ. ಈಗ 1 ಲಕ್ಷ ಮಹಿಳೆಯರಿಗೆ, 1 ಲಕ್ಷ ಯುವಕರಿಗೆ ಈ ರೀತಿ ಕೊಟ್ಟರೆ ಇದೊಂದು ಚುನಾವಣೆ ಅಂತ ಕರಿತೀರಾ? ಮಂಡ್ಯದಲ್ಲೂ ಚೆನ್ನಾಗಿ ನಡೀತಿದೆ, ಯಾವ ಸಮಸ್ಯೆ ಇಲ್ಲ. ಬಹುಶಃ ರಾಜ್ಯದಲ್ಲೇ ಅತಿ ಹೆಚ್ಚಿನ ಬಹುಮತದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ತೀರ್ಮಾನ ತಗೊಳ್ತಾರೆ. ಏನು ನಾವು ಈ ಕಾರ್ಡೇನು ಹಂಚಿಲ್ಲ. ಈ ಥರ ರಣ ಏಡಿ ನಾನಲ್ಲ, ರಣ ಏಡಿಗಳು ಕೂತಂತದ್ದು ರಾಜಕಾರಣ ಮಾಡೋರು ಹೆಣ್ಣು ಮಕ್ಕಳು ಮನ ಮರ್ಯಾದೆ ಹರಾಜು ಹಾಕಿರೋರು ಅವರು. ಅದೆಲ್ಲ ಮುಂದೆ ಚರ್ಚೆ ಮಾಡೋಣಂತೆ. ರಣ ಏಡಿ ಕೆಲಸ ನಾವು ಮಾಡಲ್ಲ. ರಣ ಏಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ನಾವು ನೇರವಾಗಿ ಚುನಾವಣೆ ನಡೆಸ್ತೀವಿ. ಏನು ಮಾಡಿದ್ವಿ ಸತ್ಯದಲ್ಲಿ ಹೇಳ್ತೀನಿ, ಸತ್ಯ ಏನು ಮಾಡಿದೀವಿ ಹೇಳ್ತೀನಿ. ನನಗೇನು ಹಿಂದೆ ಮುಂದೆ ಏನಿಲ್ಲ. ಈ ಕಾರ್ಡ್ ನಾವು ಹಂಚಿದೀವ? ಹಂಚಿರೋದು ಇವರು. ನಾವು ಈ ಕಾರ್ಡ್ ಸಿಸ್ಟಮಲ್ಲಿ ಯಾವಾರು ಮಾಡಿಲ್ಲ. ನಾನು ಚುನಾವಣೆ ಸ್ಪರ್ಧೆ ಈಗ ಮಂಡ್ಯದಲ್ಲೇ 8 ಪಬ್ಲಿಕ್ ಮೀಟಿಂಗ್ ಹೋಗಿ ಬಂದೆ. ಹಳ್ಳಿ ಮೇಲೆ ಹೋದ ನಾನು ದುಡ್ಡು ಹಂಚಕ್ಕೆ ಹೋಗಿದ್ದೆ. ನಾನು ಇಡೀ ರಾಜ್ಯದಲ್ಲಿ ನಮ್ಮ BJP JDSನ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ನಡೆಸಿರೋನು. ನನ್ನ ಕ್ಷೇತ್ರದಲ್ಲಿ ಮಂಡ್ಯದಲ್ಲೂ ಲೋಕಸಭೆಗೆ ನನ್ನ ಕ್ಷೇತ್ರ ನಮ್ಮ ಪಕ್ಷದ ಕಾರ್ಯಕರ್ತರು ಜನತೆ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಚುನಾವಣೆ ಕುಮಾರಣ್ಣನ ಗೆಲ್ಲಿಸಬೇಕು ಅಂತ. ನಾನು ಚುನಾವಣೆ ನಡೆಸಿಲ್ಲ. ಮಂಡ್ಯ ಜಿಲ್ಲೆಯ ಜನತೆನೇ ನನ್ನ ಚುನಾವಣೆ ನಡೆಸ್ಕೊಂಡಿದ್ದಾರೆ. ನಾನು ಇದನ್ನ ಹಂಚಕ್ಕೆ ಹೋಗಿದ್ದೀನ? ಏನು ಉಪಯೋಗ ಬರಲ್ಲ. It will not going to affect or this election commission. There is no bone at all in this election commission. This election commission only for namesake it is there. They can't take any decision. Everybody know this Congress. The last assembly election also they distributed before going to the poll in the early morning. They distributed thousands of guarantee cards by signing. So what's the worth of these guarantee cards? They are telling 10,000 rupees. You had alleged 4,000 rupees earlier. The earlier 4,000. This time for parliament they announced it to 10,000. You had also exposed this during the 2023 assembly elections. That election also we exposed. Even also advancedly we have given a written complaint to the election commission. But there is no action at all. This kind of election, I request this election commission, chief election commissioner, please leave everybody to distribute the money on the street itself. But instead of going with this guarantee card scheme, they can circulate the money freely. What is the necessary in this? If there is no action from this election commission, then what is the necessity of election commission in this country? Sir, you had demanded paramilitary forces should also be brought in. Despite bringing in the paramilitary forces, it's one of the most sensitive constituencies in the state of Karnataka. Yesterday in Sorekai Doddi, one village, in that village comes under Kanakpura Parliamentary Assembly segment, who is representing
that constituency is Shivkumar. There yesterday night, while they distributing these cards, and 505 rupees. Some astrologers, I think they have told to circulate 505 rupees, not 500 rupees. 505 rupees, including this guarantee card. Then one Madheshwara Betta, the temple Ladu. Yesterday night they started to circulate in Kanakpura parliamentary segment. Those were the coins that we are seeing in the video. Yeah, that's right. Yesterday night there is a quarrel between our party workers, BJP and Congress workers in the early morning. They have given the complaint to the police also, DC also. No action at all. This is the kind of election is going on here. Directly alleging that the state government is involved in this. State government totally misusing their power, using all police machinery. They wanted to illegally to win the election. They are doing all those things, but it will not going to affect, because today Bangalore parliamentary rural segment people, they decided to throw this both brothers. Sir, last question, sir. Supreme Court. Whatever it may be, we will win in Karnataka. Let us see. Every day is not Sunday. Every day is not Sunday. Don't worry. So what are you holding? To see the result, even though after this kind of illegal activities from these brothers, people they decided to refuse all these things and throw these two brothers from political activities. Sir, could you show the gift cards to the cameras? What is that, sir? 1 lakh rupees. 1 lakh rupees is show. One more thing ಇದೆಲ್ಲ ಇನ್ನೊಂದೇನು ಸರ್ ಕಾರ್ಡ್ ತರಿಸ್ತೀನಿ ನೋಡ್ರಿ. This is 10,000 rupees coupon. Each MLAs who are elected from their constituency, they are distributing this card. ಬೆಂಗಳೂರು ಗ್ರಾಮಾಂತರ ಮಾತ್ರನಾ ಸರ್? This is only for Bangalore rural parliamentary segment. This kind of 10,000 rupees coupon plus 1 lakh for women, 1 lakh for youth, all those things with the sign of Rahul Gandhi and Mallikarjun Kharge, distributing that receipt also. So will you be approaching the election commission Our again? ಹತಾಶೆಯಿಂದಲೇ ಇವೆಲ್ಲ ಮಾಡ್ತಾ ಇರೋದು. So will you be approaching the election commission? Actually, it is not going to helpful to anybody by approaching election commission. They have boneless institution. That election commission itself boneless. They can't do anything. If future anything we have to change, fair elections if we have to conduct, then central government future days they have to reform several issues what we have facing this kind of illegal activities. Will you approach the apex court, sir, Supreme Court? It will not going to helpful, brother. I know it will take another 5 years. By the time next another election will come. Thank you, sir. Several institutions taking these allegations, they can't do anything. So what is the victory margin right now for BJP JDS? Here, all the 14 seats, first phase, what we are facing today, all the 14 seats we are going to win. Right. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.